ಮುಂಬರುವ ಲೋಕಸಭಾ ಚುನಾವಣೆಗೆ ಬಿಜೆಪಿಯಿಂದ ಬಹಳ ಸಿದ್ಧತೆ ನಡೀತಾ ಇದೆ. ಪ್ರಮುಖವಾಗಿ ಈ ಸಂದರ್ಭದಲ್ಲಿ ಪ್ರಣಾಳಿಕೆಯನ್ನೆಲ್ಲ ಸಿದ್ಧ ಮಾಡೋದಕ್ಕೆ ಒಂದು ಸಿದ್ಧತೆ ಆಗ್ತಾ ಇದೆ ಅನ್ನೋದನ್ನ ಕೇಳ್ಪಡ್ತಾ ಇದ್ವಿ. ಭಾರತ್ಗೆ ಮನ್ ಕಿ ಬಾತ್ ಮೋದಿ ಕೆ ಸಾಥ್ ಅಭಿಯಾನವನ್ನ ನಡೆಸಲಾಗುತ್ತೆ ಅನ್ನೋದು ನಾವೆಲ್ಲ ಕೇಳ್ಪಡ್ತಾ ಇರುವಂತ ವಿಚಾರ. ಈ ಪ್ರಚಾರ ವಾಹನಗಳಲ್ಲಿ ಮೋದಿ ಭಾವಚಿತ್ರವನ್ನ ಮಾತ್ರ ಬಳಕೆ ಮಾಡೋದಕ್ಕೆ ನಿರ್ಧರಿಸಲಾಗಿದೆ. ರಾಜ್ಯದ ಬಿಜೆಪಿ ನಾಯಕರ ಭಾವಚಿತ್ರ ಬಳಕೆಗೆ ಅವಕಾಶ ಇಲ್ಲವಂತೆ. ರಾಜ್ಯದ ಲೋಕಸಭೆ ಕ್ಷೇತ್ರಗಳಲ್ಲಿ ಸಂಚರಿಸುತ್ತೆ ಈ ವಾಹನಗಳು. ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರ ಭಾವಚಿತ್ರಕ್ಕೂ ಕೂಡ ಇದರಲ್ಲಿ ಅವಕಾಶ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ನೋಡ್ತಾ ಇದೀವಲ್ಲ ನಾವಿಲ್ಲಿ, ಭಾರತ್ಗೆ ಮನ್ ಕಿ ಬಾತ್ ಮೋದಿ ಕೆ ಸಾಥ್ ಅನ್ನುವಂತ ಒಂದು ವಿನೂತನವಾದಂತ ಅಭಿಯಾನವನ್ನ ನಡೆಸಲಾಗ್ತಾ ಇದೆ. ಇದರಲ್ಲಿ ಪ್ರಣಾಳಿಕೆ ಸಿದ್ಧಪಡಿಸೋದಕ್ಕೂ ಕೂಡ ಅವ್ರು ಏನೇನು ಸಲಹೆ ಸೂಚನೆ ಕೊಡ್ತಾರೆ ಅದನ್ನು ಕೂಡ ಸೇರಿಸ್ಕೊಳ್ತೀವಿ ಅನ್ನುವಂಥದ್ದು ಎಲ್ಲ ಕೂಡ ಮಾತಿತ್ತು. ಬಟ್ ಇಲ್ಲಿ ವಿಚಾರ ಅಂತ ಅಂದ್ರೆ, ಈಗ ರಾಜ್ಯಕ್ಕೆ ಬರುತ್ತೆ ಅಂತ ಅಂದ್ರೆ ಮೋದಿ ಅವರ ಜೊತೆಗೆ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತ ನಾಯಕರ ಫೋಟೋಗಳು ಕೂಡ ಇರಬೇಕಲ್ಲ. ಆದ್ರೆ ಅದು ಯಾವ ಫೋಟೋಗಳು ಇಲ್ಲ. ಯಾಕೆ ಹಾಗಾದ್ರೆ? ಬಹುಶಃ ಇದನ್ನ ಸಹಜವಾಗಿ ಇದನ್ನ ಬೇರೆಯವರು ಬೇರೆ ರೀತಿ ವಿಶ್ಲೇಷಿಸಬಹುದು. ರಾಜ್ಯದ ನಾಯಕರಿಗೆ ಮೋದಿ ಮಟ್ಟಿಗಿರುವಷ್ಟು ಚಾರ್ಮ್ ಇಲ್ಲ, ಅಥವಾ ರಾಜ್ಯದ ನಾಯಕರನ್ನ ನೋಡಿ ಜನ ಮತ ಹಾಕಲ್ಲ, ಮೋದಿ ಅವರು ನೋಡಿ ಮತ ಹಾಕೋದು, ಅಥವಾ ರಾಜ್ಯದ ನಾಯಕರ ಭಾವಚಿತ್ರ ಬಂದ್ರೆ ಬಿಜೆಪಿಗೆ ಬೀಳ್ಬೋದಾ ಅಂತ ಮತಗಳೇನಾದ್ರು ಕಡಿಮೆ ಆಗ್ಬೋದು. ಈ ತರದೊಂದು ಬೇರೆ ರೀತಿಯ ವಿಶ್ಲೇಷಣೆ ಸಹಜವಾಗಿರ್ಬೋದು. ಬಹುಶಃ ನಮ್ಮ ರಾಜ್ಯಕ್ಕೆ ಮಾತ್ರ ಸೀಮಿತನ, ಉಳಿದಂತ ರಾಜ್ಯಕ್ಕೂ ಕೂಡ ಇದೇ ಅಪ್ಲೈ ಆಗುತ್ತೋ ಗೊತ್ತಿಲ್ಲ. ಬೇರೆ ರಾಜ್ಯದಲ್ಲಿ ಬೇರೆ ಬಿಜೆಪಿ ನಾಯಕರು ಬಹಳ ಕಳಂಕ ಹೊತ್ಕೊಂಡಿರೋದನ್ನ ಗಮನಿಸಿದೀವಿ. ಅವ್ರನ್ನ ನೋಡಿ ಹಾಕೋ ಓಟು ಹಾಕದೆ ಹೋದ್ರೆ ಸಮಸ್ಯೆ ಅಲ್ವಾ? ಈ ಕಾರಣಕ್ಕಾಗಿ ಬಹುಶಃ ಮೋದಿ ಅವರ ಭಾವಚಿತ್ರ ಮಾತ್ರ ಇರ್ಬೋದೋ ಏನೋ ಗೊತ್ತಿಲ್ಲ. ಕಿರಣ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಕಿರಣ್, ಯಾವ ಕಾರಣಕ್ಕಾಗಿ ಕಿರಣ್ ಬೇರೆ ನಾಯಕರ ಭಾವಚಿತ್ರ ಎಲ್ಲ ಅವರ ಭಾವಚಿತ್ರ ನೋಡಿ ಬೀಳೋ ಒಟ್ಟು ಬೀಳದೇ ಇದ್ರೆ ಅನ್ನುವಂತ ರೀತಿಲ್ಲ, ಅಥವಾ ಮೋದಿ ಅವರನ್ನ ಮಾತ್ರ ಇಲ್ಲಿ ಮುಂದೆ ಬಿಟ್ಟು ಮತ ಗಿಟ್ಟಿಸ್ಬೇಕು ಅನ್ನುವಂತ ಲೆಕ್ಕಾಚಾರನ ಏನ್ ಕತೆ? ಮಾಲ್ತೇಶ್, ಈ ಅಭಿಯಾನದ ವಾಹನಗಳಲ್ಲಿ, ಪ್ರಚಾರ ವಾಹನಗಳಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ರಾಜ್ಯದ ಇತರ ನಾಯಕರ ಭಾವಚಿತ್ರಗಳನ್ನ ಹಾಕದಿರುವುದಕ್ಕೆ ಸ್ಪಷ್ಟವಾದಂತಹ ಕಾರಣ ಬಿಜೆಪಿ ವತಿಯಿಂದ ಇನ್ನೂ ಕೂಡ ಲಭ್ಯವಾಗಿಲ್ಲ. ಆದ್ರೆ ಬಿಜೆಪಿ ಮೂಲಗಳಿಂದ ಸಿಗ್ತಿರುವಂತಹ ಒಂದು ಮಾಹಿತಿಗಳ ಪ್ರಕಾರ ಉದ್ದೇಶಪೂರ್ವಕವಾಗಿ ಇಲ್ಲಿ ಮೋದಿ ಅವರ ಭಾವಚಿತ್ರ ಹೊರತುಪಡಿಸಿ ಉಳಿದ ಯಾವುದೇ ನಾಯಕರ ಭಾವಚಿತ್ರ ಹಾಕಿಲ್ಲ ಅನ್ನುವಂಥದ್ದು ಮಾಹಿತಿಗಳು ಸಿಗ್ತಾ ಇದೆ. ಯಾಕೆಂದ್ರೆ ಈ ಪ್ರಚಾರ ಅಭಿಯಾನ ನಡೀತಾ ಇರುವಂತದ್ದು ಸಂಪೂರ್ಣವಾಗಿ ಪ್ರಧಾನಿ ಮೋದಿ ಅವರ ಮನ್ ಕಿ ಬಾತ್ ಪರಿಕಲ್ಪನೆ ಏನಿದೆ ಅದನ್ನ ಜನಪ್ರಿಯತೆಯನ್ನ ಆಧಾರವಾಗಿಸಿಕೊಂಡು ಈಗ ಅಭಿಪ್ರಾಯವನ್ನ ಸಂಗ್ರಹಿಸುವಂತಹ ನಿಟ್ಟಿನಲ್ಲಿ ಈ ಒಂದು ಪ್ರಚಾರ ಅಭಿಯಾನಕ್ಕೆ ಚಾಲನೆಯನ್ನ ಕೊಡ್ತಾ ಇರುವಂತದ್ದು ಮತ್ತು ಮಾಡ್ತಾ ಇರುವಂತದ್ದು. ಹೀಗಾಗಿ ಇಲ್ಲಿ ಸಂಪೂರ್ಣವಾಗಿ ಮೋದಿ ಅವರನ್ನೇ ಗಮನ ಕೇಂದ್ರೀಕರಿಸಿ ಜನರು ಒಂದಷ್ಟು ತಮ್ಮ ಗಮನವನ್ನ ಬಿಜೆಪಿ ಕಡೆ ಹರಿಸಬೇಕು ಅನ್ನುವಂತ ಒಂದು ಕಾರಣದಿಂದಾಗಿ ಈ ಒಂದು ಮೋದಿ ಅವರ ಭಾವಚಿತ್ರವನ್ನ ಮಾತ್ರ ಇಲ್ಲಿ ಪ್ರಚಾರ ವಾಹನಗಳಲ್ಲಿ ಅಳವಡಿಸಲಾಗ್ತಿದೆ ಅನ್ನುವಂಥದ್ದು ಬಿಜೆಪಿ ಕಡೆಯಿಂದ ಸಿಗ್ತಿರುವಂತಹ ಮಾಹಿತಿ. ಮತ್ತೊಂದೆಡೆ ಇದರ ಜೊತೆಯಲ್ಲಿ ಇಡೀ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಅವರ ನೇತೃತ್ವದಲ್ಲೇ ಹೋಗ ಬಿಜೆಪಿ ಮುಂದೆ ಲೋಕಸಭಾ ಚುನಾವಣೆಯನ್ನು ಎದುರಿಸ್ತಾ ಇದೆ ಅನ್ನುವಂತ ಒಂದು ಸಂದೇಶವನ್ನ ರವಾನೆ ಮಾಡುವಂತದ್ದು ಮತ್ತೊಂದು ಉದ್ದೇಶ ಅಂತ ಕೂಡ ಹೇಳಲಾಗ್ತದೆ. ಹೀಗಾಗಿ ಇಲ್ಲಿ ರಾಜ್ಯ ನಾಯಕರುಗಳ ಭಾವಚಿತ್ರವನ್ನು ಅಳವಡಿಸಿದ್ರೆ ಯಾರ್ಯಾರ ಭಾವಚಿತ್ರಗಳನ್ನ ಅಳವಡಿಸಬೇಕು ಅನ್ನುವಂಥದ್ರ ಬಗ್ಗೆ ಕೂಡ ಒಂದಷ್ಟು ಸೀಮಿತ ಅವಧಿಯಲ್ಲಿ ನಿರ್ಧಾರ ಮಾಡುವಂತದ್ದು ಕೂಡ ಇಲ್ಲಿನ ರಾಜ್ಯ ಘಟಕಕ್ಕೆ ಕಷ್ಟ ಆಗತ್ತೆ ಅನ್ನುವಂತ ಕಾರಣದಾಗಿ, ಅಂತಹ ಯಾವುದೇ ತಲೆನೋವುಗಳು ಬೇಡ ಅನ್ನುವಂತ ಕಾರಣದಾಗಿ ಮೋದಿಯವರ ಭಾವಚಿತ್ರವನ್ನು ಮಾತ್ರ ಅಳವಡಿಸಿ ಈ ಒಂದು ಪ್ರಚಾರ ವಾಹನಗಳಲ್ಲಿ ಮೋದಿಯವರ ಭಾವಚಿತ್ರ ಮಾತ್ರ ಅಳವಡಿಸಿದ್ದು ಅನ್ನುವಂತ ಒಂದು ಮಾಹಿತಿಗಳು ಸದ್ಯಕ್ಕೆ ಸಿಗ್ತಾ ಇದೆ ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ಕಿರಣ್.